4 ಎಕರೆ ಜಮೀನನ್ನು ನೀಡಿ ಅದರಿಂದ ಬಂದಿರತಕ್ಕಂಥ ಅನುದಾನವನ್ನು ಶಾಲೆಯ ಶ್ರೇಯಾಭಿವೃದ್ಧಿಗೆ, ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ, ಹೊಲದೊಂದು ದುರ್ತಿಗೆ ಬಳಸಿಕೊಂಡು ಬಂದಿರತಕ್ಕಂಥ ಉದಾಹರಣೆಗಳು ಈ ಹಿಂದಿನ ಇತಿಹಾಸವನ್ನು ನೋಡಿದಾಗ ಕಂಡು ಹೋಗುತ್ತದೆ. ಅಂತ ಒಂದು ಸಂದರ್ಭದಲ್ಲಿ ಈ ಹಿಂದೆ 3 ವರ್ಷಗಳವರೆಗೆ ಲಾವಣಿಯನ್ನು ಮಾಡಿರ್ತಕ್ಕಂಥ ಅವಧಿಯು ಕೊನೆಗೊಂಡಿದ್ದು, ಈ ವರ್ಷದಿಂದ 2025-26ನೇ ಸಾಲಿನಿಂದ 3 ವರ್ಷಗಳ ಅವಧಿಯವರೆಗೆ ನಾವು ಲಾವಣಿ ಹಚ್ಚುವಂತ ಒಂದು ಪರಿಪಾಠವನ್ನು ಬೆಳೆಸಿಕೊಂಡು ಬಂದಿದ್ದೇವೆ. ಆದ ಕಾರಣ 2025-26ನೇ ಸಾಲಿನ ಲಾವಣಿಯ ಒಂದು ಕಾರ್ಯಕ್ರಮಕ್ಕೆ ಈಗ ಅಂಗೈತರ ಬಗ್ಗೆ ಸಂಕ್ಷಿಪ್ತ ವಿವರಣೆ. ಶಾಲಾ ಹೊಲವು 4 ಎಕರೆ ಇದ್ದು ಅದನ್ನು ನಾವು ಈಗ ಈ ಹಿಂದೆ ನಾಯಕ ಬಂದ 12 ವರ್ಷಗಳಲ್ಲಿ ನಾವು 2 ಲಾವಣಿಯಲ್ಲಿ ಪಾಲ್ಗೊಂಡಿದ್ದೇನೆ. ಅದನ್ನು ಕೂಡ ನಾವು ಏನ್ ಮಾಡ್ತಿದ್ವಿ, ಸಾರ್ವಜನಿಕವಾಗಿ ಅದರ ಖರ್ಚು ವೆಚ್ಚವನ್ನ ನಮ್ಮ ಗ್ರಾಮದೇವಿ ದೇವಸ್ಥಾನದಲ್ಲಿ ನಾವು ಮಾಡ್ಕೊಂತ ಬಂದಂತ ಉದಾಹರಣೆಗಳದಾವ್. ಸಂತೋಷ ನಗರದವರಿದ್ದಾಗತ್ತು, ನಮ್ಮ ಶ್ರೀಕಾಂತನಾಗಿದ್ದಾಗತ್ತು, ಎಲ್ಲ ಇದು ಒಂದು ಮುಖಂಡತ್ವವಾಗಿ ಮಾಡ್ತಿದ್ವಿ. ಅದರಿಂದ ಬಂದಿರ್ತಕ್ಕಂಥ ಆದಾಯವನ್ನ ಸ್ವಲ್ಪ ಬ್ಯಾಂಕ್ ತುಂಬಿಕಾರ, ಮೊದಲ ಬ್ಯಾಂಕ್ ತುಂಬಿರ್ಕಿಲ್ಲ, ಅದನ್ನೇನ್ ಮಾಡ್ತಿದ್ವಿ, ಶಾಲೆ ಅಭಿವೃದ್ಧಿಗಾಗಿ 40,700 ರೂಪಾಯಿ 40,700 ರೂಪಾಯಿ ಒಂದನೇ ಬಾರಿ ಪ್ರತಿ ವರ್ಷಕ್ಕೆ ರೈತರು ತುಂಬಬೇಕಾದದ್ದು 60,700 ರೂಪಾಯಿ 60,700 ರೂಪಾಯಿ 75,200 ರೂಪಾಯಿ ಒಂದನೇ ಸಾರಿ 75,500 ರೂಪಾಯಿ 75,700 ರೂಪಾಯಿ 75,700 ರೂಪಾಯಿ ಒಂದನೇ ಬಾರಿ 76,000 ರೂಪಾಯಿ 76,200 ರೂಪಾಯಿ ಶಾಲಾ ಹೊಲದ 1 ವರ್ಷದ ಲಾವಣಿಯ ಮೊತ್ತ 76,200 ರೂಪಾಯಿ 76,500 ರೂಪಾಯಿ 76,700 ರೂಪಾಯಿ 77,000 ರೂಪಾಯಿ 77,200 90,000 ರೂಪಾಯಿ 90,200 ರೂಪಾಯಿ 90,200 ರೂಪಾಯಿ ಎರಡನೇ ಸಾರಿ ಸತೀಶ್ ಅವರ 1,17,500 ರೂಪಾಯಿ ಮೂರನೇ ಬಾರಿ. ಎಲ್ಲರಿಗೂ ಅತ್ಯಂತ ಒಂದು ಸಂತೋಷದಾಯಕ ಸುದ್ದಿ. ಯಾಕಂದ್ರೆ ಎಲ್ಲರೂ ಮಾಡಿದ್ರು ನಾವು ಶಾಲೆಗಾಗಿ ಮಾಡೋದು, ಶಾಲೆಯ ರೈತನ ಊರಿದ್ದು ಶಾಲೆಯನ್ನ, ಅದಕ್ಕಾಗಿ ಈ ಒಂದು ರೈತರು ಅತ್ಯಂತ ಉತ್ಸಾಹದಿಂದ ಶಾಲೆಯಲ್ಲಿ ನಮ್ಮ ಮೇಲಾಧಿಕಾರಿಗಳ ಸಮ್ಮುಖದಲ್ಲಿ ಪಾಲ್ಗೊಂಡು ಪ್ರತಿ ವರ್ಷಕ್ಕೆ 1,17,500 ರೂಪಾಯಿಗಳಿಗೆ ಘೋಷಣೆಯಾಗಿದೆ. 3 ವರ್ಷ ಲಾವಣಿ ಆಗಿರುತ್ತದೆ. ಲಾವಣಿಯ ಮೊತ್ತ 1,17,500 ರೂಪಾಯಿಗಳು ಸತೀಶನ ಸಿದ್ದರಾಮರ ಹೆಸರಿಗೆ ಆಗೈತಿ. ಎಲ್ಲರ ಸಮಕ್ಷಮ ಇದನ್ನ ನಮಗೆ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಶಾಲೆ ವತಿಯಿಂದ 4 ಫೀಟ್ ಗೊಬ್ಬರ ಮಾತ್ರ ಹಾಕಿಸ್ತೀವಿ. ಶಾಲೆ ತಿಗಡಿಯ ಶಾಲಾ ಹೊಲದ ಒಂದು ಲಾವಣಿಯ ನಿಮಿತ್ತವಾಗಿ 3 ವರ್ಷದ ಅವಧಿಗೆ ಇವತ್ತು ನಾವು ಲಾವಣಿಯನ್ನು ಕರೆದಿದ್ದೇವೆ. ಈ ಲಾವಣಿಯ ಮೊತ್ತ 1,17,500 ರೂಪಾಯಿಗಳು ಶ್ರೀ ಸತೀಶ್ ಸಿದ್ದರಾವತ್ ಅವರಿಗೆ ಆಗಿದೆ. ಅದು ಅವರು ಮೊತ್ತವನ್ನು ಶಾಲೆಗೆ ತುಂಬಿದಾಗ ಅದರಲ್ಲಿಯ 4 ಟಿಪ್ ಗೊಬ್ಬರವನ್ನ ನಾವು ನಮ್ಮ ಶಾಲೆಯ ವತಿಯಿಂದ ಅವರಿಗೆ ಮಾತ್ರ ಹಾಕುತ್ತೇವೆ. ಇನ್ನುಳಿದ ಎಲ್ಲ ಖರ್ಚುತ್ತಾರೆ. ಈ ಹಣವು ಎಲ್ಲ ಊರಿನ ಹಿರಿಯರು ಕೂಡಿ ಶಾಲೆಯ ಮಕ್ಕಳ ಶೈಕ್ಷಣಿಕ ಶ್ರೇಯೋಭಿವೃದ್ಧಿಗೂ ಹಾಗೂ ಶಾಲೆಯ ಸುಧಾರಣೆಗೂ ಹಾಗೂ ಶಾಲಾ ಹೊಲದ ಒಂದು ಅಭಿವೃದ್ಧಿಗೆ ಹಣವನ್ನು ಬಳಕೆ ಮಾಡಿಕೊಳ್ಳುತ್ತೇವೆ ಅಂತ ಹೇಳಿ ಎಲ್ಲ ಅದು 4 ಎಕರೆ ಜಮೀನಿನ ಒಂದು ಲಾವಣಿ ಆಗಿರುತ್ತದೆ.